ನಾನು ಬಂದಿದ್ದು ಬೇಜಾರಾಯ್ತಾ? ಇಲ್ಲ, ಖುಷಿನೇ. ಅಪ್ಪ ಎಲ್ಲಿ? ಒಳಗಡೆ ಇದ್ದಾರೆ. ಒಳಗೆ ಬರ್ಬೋದಾ ಮೇಡಮ್? ಅಯ್ಯೋ ಬನ್ನಿ ಸರ್. ಬನ್ನಿ 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 ಬನ್ನಿ. ಏನೋ ಸಡನ್ ಆಗಿ ಫೋನ್ ಮಾಡಿ ಲೊಕೇಶನ್ ಕಳಿಸ್ಬಿಟ್ಟು ಅರ್ಜೆಂಟಾಗಿ ಮಾತಾಡ್ಬೇಕು ಬಾ ಅಂತ ಕರೆದೆ. ಏನಾಯ್ತು ಅಂತ ನಾನು ಎಷ್ಟು ಗಾಬರಿ ಆಗಿದೆ ಗೊತ್ತಾ? ಗಾಬರಿ ಆಗೋಂಥದ್ದೇನಿದೆಯೋ, ನನಗೂ ನಿನ್ನನ್ನು ನೋಡಬೇಕು ಅಂತ ಅನಿಸ್ತಾ ಇತ್ತು. ಅದಕ್ಕೆ ನಮ್ಮ ಮನೆ ಲೊಕೇಶನ್ ಶೇರ್ ಮಾಡಿ ನಿನ್ನನ್ನು ಬರೋಕ್ಕೆ ಹೇಳಿದೆ ಅಷ್ಟೇ. ಹಂಗ ಕರೆಯೋದು? ಹೋಗ್ಲಿ ಬಿಡು, ಒಳ್ಳೇದಾಯಿತು. ಈ ರೀಸನ್ಗಾದರೂ ನಿನ್ನ ಮೀಟ್ ಮಾಡ್ದಂಗೆ ಆಯ್ತಲ್ಲ. ಇಷ್ಟು ದಿನ ಅಮ್ಮ ಇಲ್ಲದೆ ಪುಟ್ಟಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ಲ ನಾನು. ಹೀಗಳು ತುಂಬ ಹ್ಯಾಪಿ ಆಗಿದ್ದಾಳೆ. ಹೌದಾ ಪುಟ್ಟ? ಯಾಕೆ ಅಂದ್ರೆ ಇವಾಗ ಅಮ್ಮ ವಾಪಸ್ ಬಂದೈತಲ್ಲ, ಐ ಆಮ್ ಸೋ ಹ್ಯಾಪಿ. ಅಮ್ಮ ವಾಪಸ್ ಬಂದಿದಾರ? ನಿಮಗ್ ಗೊತ್ತಿಲ್ವಾ? ಅಮ್ಮನ ಅಪ್ಪನೇ ಕಟ್ಕೊ ಬಂದ್ರು. ಬಂಗಾರಿ, ನೀನು ಹೋಮ್ವರ್ಕ್ ಇದೆ, ಇಷ್ಟು ಉದ್ದಾಗಿದೆ ಅಂತೆಲ್ಲ ಹೇಳ್ತಾ ಇದ್ದಲ್ಲ, ಹೋಗು ಪುಟ್ಟ, ಹೋಮ್ವರ್ಕ್ ಮಾಡ್ಕೋ. ಓಕೆ, ಬಾಯ್. ಬಾಯ್. ಹೇಳದ ನೆಟ್ಟಿಗೆ ಹೇಳಮ್ಮ. ಏನಪ್ಪ ಹೊಸ ನ್ಯೂಸು? ಹೌದು ಕಣೋ, ಇತ್ತೀಚೆಗೆ ಸಾನ್ವಿನ ನೋಡ್ಕೊಳ್ಳೋಕ್ಕೆ, ಅವಳಿಗೆ ಅಮ್ಮನಾಗಿ ಕೆಲಸ ಮಾಡೋದಕ್ಕೆ ಒಬ್ಬರನ್ನ ತುಂಬ ಕಷ್ಟಪಟ್ಟು ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ. ಓಹೋ, ಹೌದಾ? ಅವ್ರು ಬರೀ ಸಾನ್ವಿಗೆ ಮಾತ್ರ ಅಮ್ಮನ ಅಥವಾ ನೀನು ಏನಾದರೂ ಹೆಂಡ್ತಿನ? ಆ್ಯಕ್ಚುಲಿ ನೀನು ಹೇಳ್ದಾಗೆ ನನಗೆ ಅವ್ರ ಮೇಲೆ ಬೇರೆ ಫೀಲಿಂಗ್ಸೇ ಬಂದಿದೆ. ಕಳ್ಳ ನೋಡ್ದ, ನಿನ್ನ ಮನಸ್ಸಲ್ಲಿರೋದನ್ನ ಹೆಂಗೆ ಹೇಳಿದೆ? ಪ್ರೀತಿ ಅನ್ನೋ ವಿಷಯ ಬಂದ್ರೆ ಅಷ್ಟು ಕಣ, ನಾವು ಹುಡುಗರೇ ಬೇಗ ಬಿದ್ದೋಗ್ಬಿಡೋದು. ಲವ್, ನಾವೇನು ಹುಡುಗರಲ್ಲ ಕಣೋ, ಅಪ್ಪಂದ್ರು. ನಮ್ಗೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಜವಾಬ್ದಾರಿಗಳಿದೆ. ಜವಾಬ್ದಾರಿ ಬಂದಿರ್ಬೋದು ನಿನಗೆ, ನೀನು ಅಪ್ಪ ಆಗಿರ್ಬೋದು, ನಾನಿನ್ನೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಹಸ್ಬೆಂಡ್. ಅದು ಕರೆಕ್ಟೇ ಬಿಡು. ನೀನು ಫಸ್ಟ್ ಹೇಗಿದ್ದು ಈಗಲೂ ಹಾಗೆ ಇದೆಯಾ? ನನ್ನ ವಿಷಯ ಬಿಡು, ನಿನ್ನ ಹೊಸ ಹೆಂಡತಿ ಬಗ್ಗೆ ಹೇಳಪ್ಪ. ಅದೇ ಕಣೋ, ಅವಳು ಮುಂಚೆ ಸಾನ್ವಿಗೆ ಅಮ್ಮ ಆಗಕ್ಕೆ ಒಪ್ಕೊಂಡಿರ್ಲಿಲ್ಲ. ಹೇಗೂ ಕಷ್ಟಪಟ್ಟು ನಾನು ಅವಳನ್ನ ಒಪ್ಪಿಸ್ದೆ. ಈಗ ನನಗೆ ಅವ್ರ ಮೇಲೆ ಪ್ರೀತಿ ಬಂದಿದೆ ಕಣ. ಅದರಲ್ಲೇನಿದೆ, ಸಹಜ ಪ್ರಕ್ರಿಯೆ ಅಲ್ವೇ? ನಡೀಲಿ ಹೇಳ್ಕೊಳಪ್ಪ, ಇನ್ನೇನಾಯ್ತು? ಲವ್, ಅದು ಅಷ್ಟೊಂದು ಈಸಿ ಅಲ್ಲ ಕಣ. ಯಾಕೆ ಅಂದರೆ ಅವ್ರಿಗೆ ಆಲ್ರೆಡಿ ಒಂದು ಮದುವೆ ಆಗಿದೆ. ಯಾಕೋ ನಿಂಗೆ ಯಾಕೋ ಇದು ಸರಿ ಅನ್ನಿಸ್ತಲ್ಲ ನೋಡು. ಇನ್ನೊಬ್ರು ಹೆಂಡತಿ ಮೇಲೆ ಕಣ್ಣು ಹಾಕೋದು ಎಷ್ಟು ದೊಡ್ಡ ಪಾಪ ಅಂತ ಯೋಚನೆ ಮಾಡೋದು. ಅಪ್ಪ, ನೀನು ಪೂರ್ತಿ ವಿಷಯ ಕೇಳದೆ ಬೇಗ ರಿಯಾಕ್ಟ್ ಮಾಡ್ತೀಯ, ಅದೇ ನಿನ್ ತಪ್ಪು. ಆ ಹುಡುಗಿಗೆ ಮದುವೆ ಆಗಿರೋದು ಎಷ್ಟು ನಿಜನೋ, ಆ ಹುಡುಗನಿಂದ ಅವಳು ಡಿವೋರ್ಸ್ ತಗೊಂಡು ಆ ಹುಡುಗನಿಂದ ದೂರ ಇರೋದು ಅಷ್ಟೇ ನಿಜ. ಓ, ಇಲ್ಲಿದೆ ಮ್ಯಾಟ್ರು. ಆದರೆ ನಾನು ಅವ್ರಿಗೆ ಮದುವೆ ಆಗಿದೆ ಅಂತ ಅನ್ಕೊಂಡಿರ್ಲಿಲ್ಲ. ಆದರೆ ಯಾವಾಗ ಅವ್ರ ಫ್ಲಾಶ್ ಬ್ಯಾಕ್ ಸ್ಟೋರಿ ಗೊತ್ತಾಯ್ತು, ಅವಾಗ ಎದ್ವಾ ಲವ್ ಬಂದ್ಬಿಡ್ತು. ಈ ಮೈನಸ್ ಇಂಟು ಮೈನಸ್ ಪ್ಲಸ್ ಅನ್ನೋ ಥರ ಒಬ್ರು ಕಷ್ಟ ಕೇಳ್ಕೊಂಡಾಗ್ಲೇ ನಮಗೆ ಪ್ರೀತಿ ಉಟ್ಬಿಡೋದು ಅಲ್ವಾ? ಸೂಪರ್. ಆಮೇಲೆ ಏನಪ್ಪ ಕತೆ? ಅವ್ರಿಗೂ ನಿನ್ನ ಮೇಲೆ ಲವ್ ಇದೆಯಾ ಅಥವಾ ಒನ್ ವೇ ಸ್ಟೋರಿನಾ? ಸದ್ಯಕ್ಕಿದು ಒನ್ ವೇಲೇ ಇದೆ. ಆದರೆ ಅವ್ರು ಫಸ್ಟು ತುಂಬ ರೋಡಾಗಿದ್ರು. ಆದರೆ ಇತ್ತೀಚೆಗೆ ಅವ್ರ ಮಾತು, ಅವ್ರ ಲುಕ್ಸ್, ಅವ್ರ ನಡವಳಿಕೆ ಎಲ್ಲ ನನಗೆ ಇಷ್ಟ ಆಗ್ತಾ ಬಂತು. ಅವರು ಗಂಡನ್ನ ಬಿಟ್ಟು ಇಂಡಿವಿಜುವಲ್ ಆಗಿ ಬದುಕು ಕಟ್ಕೋತಾ ಇರೋ ರೀತಿಗೆ ನಾನು ಸೋತೋದೆ. ಈ ವಿಷಯಕ್ಕೆ, ಅವ್ರ ಧೈರ್ಯಕ್ಕೆ ನಾನು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸೊ ಫೈನಲಿ 5 ವರ್ಷದ ಮಗು ಇರೋ ಅಪ್ಪಂಗೆ ಲವ್ ಆಗಿದೆ ಅಂತ ಆಯ್ತು. ಲವ್ ಜೊತೆಗೆ ನನ್ನ ಮಗಳು ಸಾನ್ವಿಗೆ ಅವರು ಬೆಸ್ಟ್ ಅಮ್ಮ ಆಗಿರ್ತಾರೆ ಅನ್ನೋ ನಂಬಿಕೆನೂ ನನಗಿದೆ. ಅದರಲ್ಲೂ ನನ್ನ ಮಗಳು ಸಾನ್ವಿ ಅಂದರೆ ತುಂಬ ದೊಡ್ಡ ಅಟ್ಯಾಚ್ಮೆಂಟ್ ಬೆಳೆದಿದೆ. ಅಟ್ಯಾಚ್ಮೆಂಟ್ನ ನೀನು ಈ ರೀತಿ ಎನ್ಕ್ಯಾಶ್ ಮಾಡ್ಕೋತಿದ್ಯಾ ಅಂತ ಹೇಳು. ಲವ್ ಹಾಗಲ್ಲ ಕಣೋ, ಇಟ್ಸ್ ಜೆನ್ಯೂನ್ ಲವ್. ಅರ್ಥ ಆಯ್ತು. ಈಗ ಆದಷ್ಟು ಬೇಗ ನಿನ್ನ ಮನಸ್ಸಲ್ಲಿರೋದನ್ನ ಹೇಳ್ಕೊಂಬಿಡು. ನೀನಲ್ಲಿರೋ ಒಳ್ಳೆತನಕ್ಕೆ ಅವ್ರು ಎಸ್ ಅಂತಾರೆ. ನಿಜಾನಾ? ಯಾಕೆ ಭಯನಾ? ಏಯ್, ಡೋಂಟ್ ವರಿ ಮಗ, ನಿನ್ನ ಕೈಲಿ ಹೇಳ್ಕೊಳಕ್ಕಾಗ್ಲಿಲ್ಲ ಅಂದ್ರೆ ಹೇಳು, ನಾನು ಹೋಗಿ ನಿನ್ನ ಪ್ರೀತಿ ಮಾಡ್ರನ್ನ ಅವ್ರಿಗೆ ಹೇಳ್ಬಿಡ್ತೀನಿ. ಅಯ್ಯೋ ಬೇಡಪ್ಪ,
ಆ ಹುಡುಗಿ ತುಂಬಾ ಸ್ಟ್ರಿಕ್ಟ್ ಅಂಡ್ ಸ್ವಾಭಿಮಾನ ಇರೋಂಥವ್ರು. ನನ್ನ ಮನ್ಸಲ್ಲಿರೋದನ್ನ ಇನ್ನೊಬ್ರ ಮೂಲಕ ಹೇಳ್ಕೊಂಡೆ ಅಂತ ಕೋಪಿಸ್ಕೊಂಡ್ರೆ ತುಂಬಾ ಕಷ್ಟ. ಎಲ್ಲದನ್ನು ನೀನೇ ಹೇಳ್ತೀಯಲ್ಲ, ನಿನಗೆ ಹೆಲ್ಪ್ ಮಾಡೋಣ ಅನ್ಕೊಂಡೆ ಅಷ್ಟೇ. ನಿಜ, ಬಟ್ ಹೇಗೋ ಧೈರ್ಯ ಮಾಡಿ ನಾನೇ ಹೇಳ್ತೀನಿ ಬಿಡಪ್ಪ. ಮೊದ್ಲ ಕೆಲಸ ಮಾಡು. ಹಸುವಾದಾಗ ಪ್ರೀತಿ ಹುಡ್ದಾಗ ತುಂಬಾ ಹೊತ್ತು ಕಾಯಬಾರ್ದು, ನಮಗೆ ಡೇಂಜರ್ ಆಗ್ಬಿಡುತ್ತೆ. ಒಂದ್ ವೇಳೆ ಅವ್ರು ನಿನ್ ಪ್ರೀತಿನ ಒಪ್ಕೊಳ್ದೇ ಇದ್ರು ನೀನ್ ಅವ್ರನ್ನ ಮೊದ್ಲು ತರಾನೇ ಗೌರವಿಸ್ಬೇಕು. ಇದು ನನ್ನ ಕಂಡೀಷನ್. ಅಲ್ಲ, ಇಷ್ಟೊತ್ತು ಒಪ್ಕೊಳ್ತಾರೆ ಅಂತ ಹೇಳಿ ಈಗೇನು ಹೊಸ ಬಾಂಬೆ ಆಗ್ತಾ ಇದೆಯಾ? ಈ ಹುಡುಗಿರ್ ಮನ್ಸೆ ಏನಿದೆ ಅಂತ ಕಂಡಿಡಿಯೋದು ಅಷ್ಟು ಈಸಿ ಅಲ್ಲಪ್ಪ. ಸೇಫ್ಟಿ ಸೈಡ್ಗೆ ಇನ್ನೊಂದು ಆ್ಯಂಗಲ್ ಅಲ್ಲೂ ಯೋಚನೆ ಮಾಡಿರ್ಬೇಕು ಅಂತ ಹೇಳ್ತಿದ್ದೀನಿ ಅಷ್ಟೇ. ಅನುಭವದ ಮಾತು. ಸರಿ ಬಿಡಪ್ಪ. ಅಪ್ಪ ಆದ್ಮೇಲೂ ಒಂದು ಹೆಣ್ಣನ್ನು ಪ್ರೀತಿ ಮಾಡಬೇಕು ಅನ್ಕೊಂಡಿರೋನ್ಗೆ ಇನ್ನೂ ಅಪ್ಪ ಆಗ್ದಿರೋ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಪ್ಪ.